25 ಬೇಡಿಕೆಗಳನ್ನ ನಾವು ಜಾರಿಗೆ ತರ್ತೇವೆ, ಗ್ಯಾರಂಟಿಗಳನ್ನ ಅಂತಕ್ಕಂಥದ್ದು ಇದೆ. ಈಗ ಈ ಎಲ್ಲಾ ಬೇಡಿಕೆ ಪತ್ರಗಳನ್ನ, ಈ ಗ್ಯಾರಂಟಿ ಪತ್ರಗಳನ್ನ ಮತ್ತೊಮ್ಮೆ ತಾವೆಲ್ಲರೂ ಕೂಡ ಮನೆಗೆ ಕಳೆದ ಚುನಾವಣೆಯಲ್ಲಿ ಹೆಂಗೆ ಗ್ಯಾರಂಟಿ ಕಾರ್ಡನ್ನ ಮನೆ ಕೊಟ್ಟರು, ಈಗ ಕೇಂದ್ರದ ಕಾಂಗ್ರೆಸ್ ನಾಯಕರು ಘೋಷಣೆ ಮಾಡಿರ್ತಕ್ಕಂಥ ಈ ಗ್ಯಾರಂಟಿ ಪತ್ರಗಳನ್ನು ಮನೆಗೆ ತಲುಪಿಸಿ ತಾವು ಮತ ಕೇಳಬೇಕು ಅಂತ ಹೇಳಿ ತಾವೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ತೇನೆ. ಯಾವುದಾದ್ರೂ ಈ ಭಾರತ ದೇಶದಲ್ಲಿ ಎಲ್ಲಾ ಜನಾಂಗಗಳ ಶ್ರೇಯಸ್ಸನ್ನ ಬಯಸುವಂತ, ಪ್ರಜಾಪ್ರಭುತ್ವವನ್ನು ಉಳಿಸುವಂತ, ಸಂವಿಧಾನವನ್ನು ಉಳಿಸುವಂತ ಒಂದು ಸರ್ಕಾರ ಇದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ. ಎಲ್ಲರನ್ನು ಪ್ರೀತಿಸುವ, ಗೌರವಿಸುವಂತ ಒಂದು ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ. ದಯಮಾಡಿ ತಾವೆಲ್ಲ ಇವತ್ತು ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತ ಹೊರಟಿದ್ದಾರೆ. ತಾವೆಲ್ಲ ಓದಿದ್ದೀರಿ. ಈಗ ಒಬ್ಬ ಸಂಸದರಿಗೆ ಟಿಕೆಟ್ ಕೊಟ್ಟಿದ್ದಾರೆ ನಾಗ್ಪುರದಲ್ಲಿ, ಮಹಾರಾಷ್ಟ್ರದಲ್ಲಿ. ಆ ಟಿಕೆಟ್ ಪಡ್ಕೊಂಡಿರೋರೇ ಹೇಳ್ತಾರೆ ನಮಗೆ 400 ಸೀಟ್ ಕೊಡಿ, ಈ ಸಂವಿಧಾನವನ್ನ ಬದಲಾಯಿಸ್ತೀವಿ ಅಂತ ಹೇಳಿ. ಈ ಸಂವಿಧಾನ ಬದಲಾದ್ರೆ ನಾವೆಲ್ಲ ಬ್ರಿಟಿಷರ ಕಾಲದಂಗೆ ಶೀತಗಾಳಿನಂಗೆ ಬದುಕಬೇಕಾಗ್ತದೆ. ಪ್ರತಿಯೊಬ್ಬರು ಯಾರು ಹೇಳ್ತಿದ್ರಂತೆ ಈ ಸಂವಿಧಾನ ಹೋದ್ರೆ ದಲಿತರಿಗೆ ಅನ್ಯಾಯ ಆಗ್ತದೆ. ದಲಿತರಲ್ಲ, ಇವತ್ತು ನಾವು ಇಷ್ಟೊಂದು ದೇಶ ಬೆಳೆದಿದೆ, ನಾವು ಬೆಳೆದಿದ್ದೀವಿ, ಇಷ್ಟೆಲ್ಲ ಸ್ವಾತಂತ್ರ್ಯ ಸಿಕ್ಕಿದೆ, ನಮ್ಮ ಹಕ್ಕುಗಳು ರಕ್ಷಣೆಯಾಗಿದೆ ಅಂದ್ರೆ ಈ ಸಂವಿಧಾನದಿಂದ. ಈ ಸಂವಿಧಾನ ಬದಲಾದ್ರೆ ನಾವೆಲ್ಲ ಶೀತದಾಳಿಗೆ ಬದುಕಬೇಕಾದಂತ ದಿನಗಳು ಬರ್ತದೆ. ಅದನ್ನು ಮಾಡಿ ಕೊಟ್ಟಿದ್ದಾರೆ. 96% ಇರ್ತಕ್ಕಂಥ ಸೂತ್ರನ ಬಹಳ ತಂತ್ರಗಾರಿಕೆ ಮಾಡಿ ಈ ಬಿಜೆಪಿ ಸರ್ಕಾರ ನಮ್ಮನ್ನೆಲ್ಲ ಹಾಳಾಕುವಂತ ಕೆಲಸ ಮಾಡ್ತಾ ಇದೆ. ನನ್ನ ಯೋಜನೆ ಎಚ್ಚರಿಸಿಕೊಳ್ಬೇಕು ದಯವಿಟ್ಟು ಇದ್ರ ಬಗ್ಗೆ. ಇವತ್ತು ನಮ್ಮ ಸಮುದಾಯದವರು, ವಿಶೇಷವಾಗಿ ಒಕ್ಕಲಿಗ ಸಮುದಾಯದವ್ರನ್ನ ಇಲ್ಲಿ ಕರೆದಿದ್ದಾರೆ. ಇದು ಬಹಳ ವಿಶೇಷ. ದಯಮಾಡಿ ತಾವೆಲ್ಲ ಯೋಚನೆ ಮಾಡಿ. ಇವತ್ತು ನಮ್ಮ ಸ್ಟಾರ್ ಚಂದ್ರ ಅವರು, ಇವತ್ತು ಕುಮಾರಸ್ವಾಮಿ ಅವರು ನಮ್ಮ ನಾಯಕರಾಗಿದ್ದಂತವರು. ನಾನು ಜಾತ್ಯತೀತ ಜನತಾದಳ ಪಕ್ಷದಲ್ಲಿ, ನನಗೆ 4 ಬಾರಿ ಈ ದಕ್ಷಿಣ ಶಿಕ್ಷಕರಲ್ಲಿ ಕ್ಷೇತ್ರದಲ್ಲಿ ಗೆಲ್ಲಲಿಕ್ಕೆ, ನನ್ನ ಕ್ಷೇತ್ರ ಬಂದು 4 ಜಿಲ್ಲೆ, 4 ಲೋಕಸಭಾ ಕ್ಷೇತ್ರ, 29 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ. ಇಂಥ ಕ್ಷೇತ್ರದಲ್ಲಿ ಶಿಕ್ಷಕರು ನನಗೆ ಮತ ಕೊಡ್ತಕ್ಕಂಥದ್ದು. ಎಲ್ಲಾ ಬಾರಿಯೂ ಕೂಡ ನಮ್ಮ KR ನಗರದಲ್ಲಿ ನನಗೆ ವಿಶೇಷವಾದಂತ ಅಭಿಮಾನದ ಮತಗಳು 4 ಸಾರಿನೂ ಬಂದಿದೆ. ನಾನು ಒಬ್ಬ ಹಳ್ಳಿಯ ಗ್ರಾಮೀಣ ಪ್ರದೇಶದ ರೈತನ ಮಗ, ಮೈಸೂರು ಯೂನಿವರ್ಸಿಟಿ ವಿದ್ಯಾರ್ಥಿ. ಇವತ್ತು 4 ಬಾರಿ ಶಾಸನಸಭೆಯಲ್ಲಿ ನನ್ನ ಶಿಕ್ಷಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ರೈತರ ಪರವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ನನ್ನ ಪುಣ್ಯಾತ್ಮ ಶಿಕ್ಷಕರನ್ನ ನನ್ನ ಜೀವನ ಪರ್ಯಂತ ನಾನು ಮರೆಯೋದಿಲ್ಲ. KR ನಗರದ ಶಿಕ್ಷಕ ಬಂಧುಗಳನ್ನು ಕೂಡ ನಾನು ಇಂದು ಕೂಡ ನಾನು ಮರೆಯೋದಿಲ್ಲ. ಇಂಥ ಕ್ಷೇತ್ರದಲ್ಲಿ ನಾನು ಫಸ್ಟ್ ಟೈಮ್ ಕಾಂಗ್ರೆಸ್ ಪಾರ್ಟಿಯಿಂದ ಆರಿಸಿ ಹೋದೆ. ಅವತ್ತು SM ಕೃಷ್ಣ ಅವರು, DK ಶಿವಕುಮಾರ್ ಅವರು ನನಗೆ ಆಶೀರ್ವಾದ ಮಾಡಿ ನನಗೆ ಬಿ ಫಾರಂ ಕೊಟ್ಟರು 2000ರಲ್ಲಿ. 2ನೇ ಬಾರಿ ನನಗೆ JDS ಪಾರ್ಟಿಯವರು ಟಿಕೆಟ್ ಕೊಡ್ತೀನಿ ಅಂತೇಳಿ, ನಾನು ಕಾಂಗ್ರೆಸ್ ಟಿಕೆಟ್ ಇಲ್ಲ, ಯಾರ ಟಿಕೆಟ್ ಇಲ್ಲ, ಪಕ್ಷೇತರನಾಗಿ ನಿಂತೆ. ನಾನು ಆಗ್ಲೂ ಕೂಡ ನನ್ನನ್ನ ಶಿಕ್ಷಕ ಬಂಧುಗಳು ಕೈ ಹಿಡಿದ್ರು. 3 ಮತ್ತು 4ನೇ ಬಾರಿ JDS ಪಾರ್ಟಿಯಿಂದ ನನಗೆ ಟಿಕೆಟ್ ಕೊಟ್ಟರು. ಅದಕ್ಕೆ ಮುನ್ನ ಫಸ್ಟ್ ಟೈಮ್ ನಾನು ಕಾಂಗ್ರೆಸ್ ಪಾರ್ಟಿಯಿಂದ ಆರಿಸಿದ ಮುನ್ನ 2 ಸಾರಿ ಈ ಜನತಾದಳ ಪಾರ್ಟಿ ನಾಯಕರೇ ನನಗೆ ಟಿಕೆಟ್ ತಪ್ಪಿಸಿದ್ರು. ಒಮ್ಮೆ ಗೆಲ್ಲವ ಅಸೆಂಬ್ಲಿ ಟಿಕೆಟ್ ತಪ್ಪಿಸಿದ್ರು, ಮತ್ತು ಫಸ್ಟ್ ಟೈಮ್ ಇದೇ ಕ್ಷೇತ್ರ ಟಿಕೆಟ್ ಅನ್ನ ನಮ್ಮ KV ಶಂಕರೇಗೌಡರ ಮಗ ಸಚ್ಚಿದಾನಂದ ಅವರನ್ನು ನೀವು ಗೆಲ್ಲಿಸಿದ್ರಿ. ಆವಾಗ ನನಗೆ ಒಂದು ಭರವಸೆ ಕೊಟ್ಟಿದ್ರು. ಆವಾಗ ಭರವಸೆ ಮಾತನ್ನ ತಪ್ಪಿಸಿಕೊಂಡ್ರು. ಏನು ಮೊದಲನೇ ಬಾರಿಗೆ 2 ಸಾರಿ ನನಗೆ ಟಿಕೆಟ್ ತಪ್ಪು. ಇಂಡಿಪೆಂಡೆಂಟ್ ಆಗಿ ನಿಂತಾಗ 2ನೇ ಬಾರಿ ಟಿಕೆಟ್ ತಪ್ಪು. 3ನೇ ಬಾರಿ JDS ಪಾರ್ಟಿಯಿಂದ, ಮತ್ತೆ 3 ಮತ್ತು 4ನೇ ಬಾರಿ JDS ಪಾರ್ಟಿಯಿಂದ ಟಿಕೆಟ್ ಕೊಟ್ಟರು. ಈ ಮಂತ್ರಿ ಬೇಗೌಡ ನಮ್ಮ ರೈತನ ಮಗ ಗೆಲ್ಲಬೇಕು ಅಂತ ಒಂದು ಹೇಳಿಕೆ ಕೊಟ್ಟದ್ದು ಯಾರಾದ್ರೂ ನೀವು ನೋಡಿದ್ರೆ, ನಮ್ಮ ನಾಯಕರು ಕುಮಾರಸ್ವಾಮಿ ಅವರಾಗ್ಲಿ, ದೇವೇಗೌಡರಾಗ್ಲಿ, ಅಥವಾ 4 ಜಿಲ್ಲೆಯಲ್ಲಿ ಬಂದು ಎಲ್ಲಾರು ಒಂದು ಪ್ರೆಸ್ ಮೀಟ್ ಮಾಡೋದಾದ್ರೆ ತೋರಿಸ್ಕೊಟ್ರೆ ನಾನು ಬಹಳ ಸಮಾಧಾನ ಪಡ್ಕೋತೀನಿ.
ನೋಡ್ಕೊಂಡ್ರು. ನನ್ನ ಶಿಕ್ಷಕ ಬಂಧುಗಳು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಿಮ್ಮಂತವ್ರ ಸಹಕಾರದಿಂದ ನಾನು 3 ಮತ್ತು 4ನೇ ಬಾರಿಗೂ ನಾನು ಆರಿಸಿಕೊಳ್ತೀನಿ. ಇದೆಲ್ಲ ನನಗೆ ಗೊತ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.